ಫಲಾನುಭವಿಗಳಿಗೆ 20 ಕೋಟಿ ವೆಚ್ಚದ ವಿವಿಧ ಪರಿಕರಗಳ ವಿತರಣಾ ಬೃಹತ್ ಸಮಾವೇಶ. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ವಿವಿಧ ಇಲಾಖೆಗಳಲ್ಲಿ ವೈಯಕ್ತಿಕ ಸೌಲಭ್ಯ ಪಡೆಯಲು ಆಯ್ಕೆಯಾಗಿದ್ದ 4,000 ಫಲಾನುಭವಿಗಳಿಗೆ ಸುಮಾರು 20 ಕೋಟಿ ವೆಚ್ಚದ ವಿವಿಧ ರೀತಿಯ ಪರಿಕರಗಳ ವಿತರಣಾ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ. ಪರಿಸರ ದಿನಾಚರಣೆ ಅಂಗವಾಗಿ ನೇತಾಜಿ ಕ್ರೀಡಾಂಗಣದಲ್ಲಿ ಗಿಡ ನೆಡುವುದರ ಮೂಲಕ ತಾಲೂಕಿನಲ್ಲಿ 10,000 ಗಿಡಗಳನ್ನು ನೆಡಲು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರೈತರಿಗಾಗಿ ಸರ್ಕಾರ ಹಲವಾರು ವಿಶೇಷವಾದ ಯೋಜನೆಗಳನ್ನು ರೂಪಿಸಲಾಗಿದೆ. ಅನೇಕ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ. ಅದನ್ನು ಪಾರದರ್ಶಕವಾಗಿ ತಲುಪಿಸಬೇಕು ಎನ್ನುವುದು ನನ್ನ ಉದ್ದೇಶವಾಗಿತ್ತು. ಆದರೆ ಸಾಮಗ್ರಿಗಳು ರೈತರಿಗೆ ತಲುಪುತ್ತಿಲ್ಲ ಎಂದು ದೂರು ಬಂದ ಹಿನ್ನೆಲೆ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಮುಂದೆ ರೈತರಿಗೆ ಯಾವುದೇ ವಂಚನೆ ಮೋಸ ಇಲ್ಲದೆ ನೇರವಾಗಿ ಅವರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರೈತರು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಜಿಡಿಪಿ ಹೆಚ್ಚಾಗಬೇಕಾದರೆ ರೈತರು ಹೆಚ್ಚಿನ ಬೆಳೆಗಳನ್ನು ಬೆಳೆಯಬೇಕು. ಇಲ್ಲವಾದಲ್ಲಿ ದೇಶದ ಜಿಡಿಪಿಯ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಸರ್ಕಾರ ರೈತರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದೆ ಎಂದು ತಿಳಿಸಿದರು. ಲಾಸ್ಟ್ ಟೈಮ್ ಯಾರೋ ಒಂದು ವಿಡಿಯೋ ಹಾಕಿ ಕಡಲೆಕಾಯಿ ಮೂಟೆನ ಬಿತ್ತನೆ ಬೀಜ 9 ಗಂಟೆ ರಾತ್ರಿನಲ್ಲಿ ನೋಡಿ ತಗೊಂಡು ಹೋಗ್ತಾ ಇದ್ದಾರೆ. ಇಷ್ಟೊತ್ತಿನಲ್ಲಿ ಏನಿತ್ತು ದುರುಪಯೋಗ ಆಗ್ತದೆ ಹಾಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮು ನನಗೊಂದು ವಿಡಿಯೋ ಕಾಪಿ ಕಳಿಸಿದ್ರು. ಅದೇ ರೀತಿ ಕೆಲವು ದೂರುಗಳು ಬರ್ತಾ ಇತ್ತು, ಸರಿಯಾಗಿ ಸಾಮಗ್ರಿಗಳು ತಲುಪಲ್ಲ, ಬಂದಂತ ಮೆಟೀರಿಯಲ್ಸ್ ಎಲ್ಲೆಲ್ಲ ಹೋಗ್ತವೆ ಹಾಗೆ ಹೇಗೆ ಅಂತ. ನಾನು ಅದನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹೇಳಿ, ಇದು ಪಾರದರ್ಶಕವಾಗಿ ಯಾರು ದೂರಬಾರದು, ಏನು ಸರ್ಕಾರ ಕೊಡ್ತಾ ಇದೆ ಆ ಕೊಟ್ಟಿರುವಂತ ಡೀಟೇಲ್ ನನಗೆ ತಂದುಕೊಡಿ, ಅದರ ಪಟ್ಟಿ ಕೊಡಿ, ಅಮೌಂಟ್ ಎಷ್ಟೆಷ್ಟು ಬಂದಿದೆ, ಎಷ್ಟು ವ್ಯಾಲ್ಯೂ ಬಂದಿದೆ ಕೊಡಿ ಅಂತ ಅಂದಾಗ ಪ್ರತಿಯೊಬ್ಬರು ಅಧಿಕಾರಿಗಳು ಕೂಡ ಪಾರದರ್ಶಕವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಡೀಟೇಲ್ಸ್ ಕೊಟ್ಟರು. ಅದರ ಪ್ರಕಾರ 20 ಕೋಟಿಗಿಂತಲೂ ಹೆಚ್ಚಿನ ಅನುದಾನಗಳು ರೈತರ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ಪರಿಕರಗಳು, ಟ್ಯಾಪ್ಸ್ಗಳು, ವೆಹಿಕಲ್ಗಳು, ಹೀಗೆ ಒಂದಲ್ಲ ಅನೇಕ ರೇಷ್ಮೆ ಇಲಾಖೆಯಿಂದ ಇರ್ಬೋದು, ಕಾರ್ಮಿಕ ಇಲಾಖೆಯಿಂದ ಇರ್ಬೋದು, ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹೀಗೆ ಪ್ರತಿಯೊಂದು ಇಲಾಖೆಯಿಂದ ಕೂಡ ಡೀಟೇಲ್ ತರಿಸಿ ಅವ್ರಿಗೆ ನೇರವಾಗಿ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ ನಾನು ಹಮ್ಮಿಕೊಂಡು ನಮ್ಮ ಸಿಇಒ ಅವ್ರಿಗೆ ಸರ್ ಬರಬೇಕು ಅನ್ನೋ ಒಂದು ಆಹ್ವಾನ ಕೊಡೋಕೆ ಹೋದಾಗ ಪಾಪ ಅವರು ಅದಕ್ಕಿಂತ ಮುಂಚೆನೆ 1-2 ದಿವಸ ಅಧಿಕಾರಿಗಳನ್ನು ಕರೆಸಿ, ನೀವು ಯಾಕೆ ಕೊಡ್ತಾ ಇದ್ರಿ ಮೆಟೀರಿಯಲ್ಸ್ ಅನ್ನ, ಇಷ್ಟೆಲ್ಲ ಹೋಗ್ತಾ ಇದೆಯಾ, ಅದು ಕರೆಕ್ಟಾಗಿ ಹೋಗ್ಬೇಕು, MLA ಅವರ ಮುಖಾಂತರ ಅವರ ಗಮನಕ್ಕೆ ತಂದು ಅವರ ಸಮಕ್ಷಮದಲ್ಲಿ ಅವರಿಗೆ ನೀವು ಎಲ್ಲ ಕೊಡಬೇಕಾಗುತ್ತೆ, ಎಲ್ಲ ವ್ಯತ್ಯಾಸ ಆಗಬಾರ್ದು ಅನ್ನೋ ಕಿವಿ ಮಾತನ್ನು ಅಧಿಕಾರಿಗಳಿಗೆ ಕರೆದು ಕೂಡ ಅವರು ಕೂಡ ಹೇಳಿದ್ರಂತೆ. ನಾನು ಹೇಳಿದ್ದೀನಿ, ಈಗಾಗಲೇ 2 ದಿವಸ ಮೀಟಿಂಗ್ ತಗೊಂಡಿದ್ದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಹಾಗೆ ಎಲ್ಲರ ಉದ್ದೇಶ ಅಷ್ಟೇನೆ, ಇದು ಕೊಟ್ಟಂತ ಸರ್ಕಾರಿ ಸೌಲಭ್ಯಗಳು ನೇರವಾಗಿ ರೈತರಿಗೆ ಹೋಗ್ಬೇಕು. ರೈತರು ಅವರೆಷ್ಟೇ ಬೆಳೆದ್ರು ಕೂಡ ಅವರ ಶ್ರಮಕ್ಕೆ ತಕ್ಕನಾಗಿ ಇವತ್ತಿನ ದಿವಸ ಉದ್ಯಮಕ್ಕೆ ಸಿಕ್ಕಂಗೆ ಅವರಿಗೆ ಕರೆಕ್ಟ್ ಆದಂತ ರೇಟ್ಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ಏನ್ ಸಿಗ್ತದೆ ಸರ್ಕಾರ ಸೌಲಭ್ಯ ಅದಾದ್ರೂ ಕೂಡ ಅವರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ನಮ್ಮ ರೈತರು ನಿಮಗೆಲ್ಲ ಗೊತ್ತಿದೆ, ಸುಮಾರು 60-65% ನಮ್ಮ ದೇಶದಲ್ಲಿ ರೈತರು ರೈತಾಪಿ ಒಂದು ಉದ್ಯೋಗದಲ್ಲಿ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡವ್ರೆ. ಇನ್ನು ಏನಿದ್ರು ಕೂಡ ಇನ್ನು 30-35% ಹೆಚ್ಚು ಕಡಿಮೆ ಎಲ್ಲ ಸರ್ವಿಸ್ ಸೆಕ್ಟರ್ ಇರ್ಬೋದು, ಉದ್ಯೋಗಗಳಿರ್ಬೋದು, ಈ ಒಂದು ಇಂಡಸ್ಟ್ರಿ ಇರ್ಬೋದು, ಈ ಒಂದು ಉದ್ಯಮದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ಅದರಿಂದ ಅತಿ ಹೆಚ್ಚು ರೈತರಿಂದ ಅವರ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತೆ. ನಮ್ಮ ದೇಶದ ಒಂದು GDP ಕೂಡ ಇಂಪ್ರೂವ್ ಆಗ್ಬೇಕಾದ್ರೆ ಅವ್ರು ಏನಾದ್ರು ಸರಿಯಾಗಿ ವರ್ಷದಲ್ಲಿ ಸರಿಯಾಗಿ ಬೆಳೆ ಬೆಳೆದು ಅಚ್ಚುಕಟ್ಟಾಗಿ ಅವ್ರು ಸುಖ ಸಂತೋಷದಲ್ಲಿದ್ದು ಒಳ್ಳೆ ಸಮೃದ್ಧಿ ಆದಾಗ ಮಾತ್ರ ನಮ್ಮ ದೇಶದ GDPನೂ ಕೂಡ ಹೈ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾರ ಮಳೆ ಗಿಳೆ ಬರೆದ್ರೆ ಬರಗಾಲ ಬಂದು ರೈತರು ಕಷ್ಟಕ್ಕೆ ಸಿಗಾಕತ್ತಿದ್ರೆ ಹಾಗೆ ನಮ್ಮ GDP ಕೂಡ ಡೌನ್ ಆಗುತ್ತೆ. ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಅವ್ರದ್ದು ಒಂದು ಮಹತ್ವವಾದಂತ ಪಾತ್ರ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಒಂದು ನೆಮ್ಮದಿಯಾಗಿರ್ಬೇಕು, ಅವ್ರಿಗೆ ಬೇಕಾದಂತ ಸೌಲಭ್ಯ ಕೊಡಬೇಕು ಅನ್ನೋದು ನನ್ನ ಧ್ಯೇಯ. ಅದಕ್ಕೋಸ್ಕರನೇ ಇವತ್ತು ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಅನುಕೂಲಗಳು ಬೇಕೋ ಅದನ್ನು ಮಾಡಿಕೊಡ್ತಾ ಇದ್ದೀವಿ. ಅವ್ರಿಗೆ ಏನೇನು ಅನುಕೂಲ, ಅವ್ರಿಗೆ ಬೇಕಾದ ಮೂಲಭೂತ ಸಮಸ್ಯೆಗಳೇನು, ಅವ್ರ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಗುಣಮಟ್ಟದ ಎಜುಕೇಶನ್ ಸಿಗಬೇಕು.
ನಾನು ಈ ತಾಲೂಕಿನಲ್ಲಿ 4 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಓದುವ ಎಲ್ಲ ವರ್ಗದವರಿಗೆ, ರೈತರ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಸತತವಾಗಿ ಮಾಡಲಾಗುತ್ತಿದೆ. ಮುಂಬರುವ 1.5 ವರ್ಷದಲ್ಲಿ ತಾಲೂಕಿನಲ್ಲಿ ಇರುವ ಎಲ್ಲ ಗ್ರಾಮೀಣ ಭಾಗದ ರಸ್ತೆಗಳನ್ನು ಸಂಪೂರ್ಣವಾಗಿ ಡಾಂಬರೀಕರಣ ಮಾಡಲಾಗುವುದು. ತಾಲೂಕಿನಲ್ಲಿ ಯಾವುದೇ ಕಟ್ಟಕಡೆಯ ಗ್ರಾಮವಾದರೂ ಕುಡಿಯುವ ನೀರಿನ ಕೊರತೆ ಬಾರದಂತೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಪ್ರತಿ ಗ್ರಾಮದಲ್ಲೂ ಸ್ಥಾಪನೆ ಮಾಡಲಾಗುವುದು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಗರದ ಜನಸಂಖ್ಯೆ 1 ಲಕ್ಷಕ್ಕೂ ಮೀರಲಿದ್ದು, ನೀರಿನ ಹಾಹಾಕಾರ ಬಾರದಂತೆ ಕುಡಿಯುವ ಯೋಜನೆಗಾಗಿ ಸುಮಾರು 70 ಕೋಟಿ ವೆಚ್ಚದ ಕಾಮಗಾರಿ ಪ್ರಗತಿಯಲ್ಲಿದೆ. ವಾಟದ ಹೊಸಳ್ಳಿ ಕೆರೆಗೆ ಎತ್ತಿನ ಹೊಳೆ ನೀರು ತಲುಪಿಸಿದ ನಂತರವೇ ಅಲ್ಲಿಂದ ನೀರು ನಗರಕ್ಕೆ ಹರಿಸಲಾಗುತ್ತದೆ ಹೊರತು ಆ ಭಾಗದ ಜನರಿಗೆ ಮೋಸ ಮಾಡಿ ನಗರಕ್ಕೆ ನೀರು ತರುವ ಉದ್ದೇಶ ನನಗಿಲ್ಲ. ಅಲ್ಲಿನ ನಾಗರಿಕರು ಯಾವುದೇ ಭಯಪಡಬೇಡಿ. ತಾಲೂಕಿನಲ್ಲಿ ನೀರಿನ ಕೊರತೆ ಬಾರದಂತೆ 86 ಕೆರೆಗಳಿಗೆ ಎತ್ತಿನ ಹೊಳೆ ನೀರನ್ನು ಹರಿಸಲಾಗುವುದು ಎಂದು ತಿಳಿಸಿದರು. ಏನು ಮೂಲಭೂತ ಸವಲತ್ತುಗಳು ಬೇಕು ಅದು ಖಂಡಿತವಾಗಿ ನಾನು ಅಬ್ಸರ್ವ್ ಮಾಡಿ ಸಮಸ್ಯೆಗಳನ್ನ ತಿಳ್ಕೊಂಡು ಆ ಕಾಲಕ್ಕೆ ತಕ್ಕನಾಗೆ ನಾನು ಅವರ ಸಮಸ್ಯೆಗೆ ಸ್ಪಂದನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕುಡಿಯೋ ನೀರಿನ ವ್ಯವಸ್ಥೆನೇ ಇರ್ಬೋದು. ಕುಡಿಯೋ ನೀರಿನ ವ್ಯವಸ್ಥೆ ಅಂತಂದ್ರೆ ಎಲ್ಲ ಹಳ್ಳಿಗಳಿಗೂ ಕೂಡ ಈಗಾಗಲೇ ಒಂದು 60ರಿಂದ 70% ಒಂದು ಕುಡಿಯೋ ನೀರಿನ ಘಟಕಗಳು, ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನ ನಿರ್ಮಿಸಿಕೊಟ್ಟಿದ್ದೀವಿ, ಹೊಸದಾಗಿ ಹಾಕಿಸ್ಕೊಟ್ಟಿದ್ದೀವಿ. ಈಗ ಇನ್ನೂ ಕೂಡ 30-40% ನನ್ನ ಅಧಿಕಾರ ಅವಧಿಯಲ್ಲಿ ಮಾಡಿ ಪ್ರತಿಯೊಂದು ಗ್ರಾಮಕ್ಕೂ ಒಂದು ಶುದ್ಧ ನೀರಿನ ಘಟಕ ಇರಬೇಕು. ಆಹಾರ ಎಷ್ಟು ಮುಖ್ಯನೋ ಆದರೆ ಕುಡಿಯೋ ನೀರನ್ನು ಕೂಡ ಅಷ್ಟೇ ಮುಖ್ಯ. ಆಹಾರ ಏನಾದ್ರು ಕಲಬೆರಕೆಯಾಗಿ ವ್ಯತ್ಯಾಸ ನಮ್ಮ ಆರೋಗ್ಯ ಹೆಂಗೆ ಹಾಳಾಗೋಗ್ತದೋ ಅದೇ ರೀತಿ ಶುದ್ಧ ಕುಡಿಯೋ ನೀರಿಲ್ಲ ಅಂದ್ರೆ ಮನುಷ್ಯನಿಗೆ ಅನೇಕ ಕಾಯಿಲೆಗಳು ಬರ್ತವೆ. ನೀರಿನಿಂದಲೇ ಅನೇಕ ಕಾಯಿಲೆಗಳು ಬರ್ತವೆ ಅಂತ ಇವತ್ತು ಪ್ರೂವ್ ಆಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಶುದ್ಧವಾದಂಥ ನೀರು ದೊರಕಬೇಕು ಅನ್ನೋದು ನನ್ನ ಭಾವನೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನಾಗಲೇ ಅನೇಕ ಬಂದಂತ ನಮ್ಮ ಕೊಟ್ಟಂತ ಅನುದಾನದಲ್ಲಿ ಶುದ್ಧ ನೀರಿನ ಘಟಕಕ್ಕೂ ಕೂಡ ಮಾನ್ಯತೆಯನ್ನು ಕೊಟ್ಟಿದ್ದೀವಿ. ಹೀಗೆ ಆಮೇಲೆ ನಗರಕ್ಕೆ ನೀರು ಬೇಕು ಅಂತ ಅಂದ್ಬಿಟ್ಟು ವಾಟತೊಸಳ್ಳಿ ಕೆರೆ, ಕಲ್ಲುಡಿ, ಬುಧನಾಪುರ ಕೆರೆಗಳಿಂದ ನೀರು ಕೊಡಬೇಕು. ಸುಮಾರು ಜನಸಂಖ್ಯೆ 1 ಲಕ್ಷ, 2-3 ವರ್ಷ ಕಂಡ್ರೆ 1 ಲಕ್ಷ ಜನಸಂಖ್ಯೆ ಆಗುತ್ತೆ. ನೀರು ಬೇಕು, ಕುಡಿಯೋ ನೀರು ಒಳ್ಳೆಯ ನೀರು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಸುಮಾರು 70 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಅದೆಲ್ಲ ನಿಮಗೆ ಗೊತ್ತಿದೆ. ಈಗಾಗಲೇ ಭೂಮಿ ಪೂಜೆಯಾಗಿ ಪೈಪ್ ಲೈನ್ ಹಾಕ್ತಾ ಇದೀವಿ. ಇನ್ನೊಂದು ಕೆಲವೆಲ್ಲ ಹೇಳ್ತಾ ಇರ್ತಾರೆ ನೀರೇ ಬರೋದಿಲ್ಲ ಅಂತ. ಖಂಡಿತವಾಗೂ ಅಲ್ಲಿಯ ಜನಕ್ಕೂ ಭರವಸೆ ಕೊಟ್ಟಿದ್ದೀನಿ. ಎತ್ತಿನ ಹೊಳೆ ನೀರು ಯಾರ್ಯಾರು ಬೇಡಿಕೆ ಎಡಭಾಗದಲ್ಲಿದ್ದೀರಿ ಅವರೆಲ್ಲರೂ ಬೇಡಿಕೆ ಮುಂಭಾಗದಲ್ಲಿ ಕಾರ್ಯಕ್ರಮ